37 ವರ್ಷ 8 ತಿಂಗಳು 12 ದಿನಗಳ ಸೇವೆಯನ್ನು ಗೈದು ನಮ್ಮ ಮಂಜುನಾಥ್ ಸರಿಂದು ಬೀಳ್ಕೊಡುಗೆ ಸಮಾರಂಭ ಇತ್ತು. ಸೇವಾ ನಿವೃತ್ತಿ ಹಾಗೂ ಬೀಳ್ಕೊಡುಗೆ ಸಮಾರಂಭ ಶಿವಮೊಗ್ಗ ನಗರದ BH ರಸ್ತೆಯ ಸರ್ಕಾರಿ ಬಾಲಿಕಾ ಪ್ರೌಢಶಾಲೆಯಲ್ಲಿ ಜುಲೈ 31, 2026 ಶುಕ್ರವಾರರಂದು ಶ್ರೀ ಮಂಜುನಾಥ್ MR ಅವರಿಗೆ ಶಾಲಾ ಶಿಕ್ಷಕರು ಹಾಗೂ ಸ್ನೇಹಿತ ಮಿತ್ರರು ಇಷ್ಟು ದಿನದ ಶಾಲಾ ಅವಧಿಯ ಅವರೊಂದಿಗಿನ ಒಡನಾಟದ ಸವಿನೆನಪುಗಳು ನುಡಿಗಳ ಮೂಲಕ ಹಂಚಿಕೊಂಡರು, ಬೀಳ್ಕೊಡುಗೆ ನೀಡಿದರು. ಬೀಳ್ಕೊಡುಗೆ ಸಂದರ್ಭದಲ್ಲಿ ಶಿಕ್ಷಣ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಶಾಲಾ ಶಿಕ್ಷಕರು, ಬಂಧು ಮಿತ್ರರು, ಶಾಲೆ ಮಕ್ಕಳು ಉಪಸ್ಥಿತರಿದ್ದರು. ನನ್ನ ಹೆಸರು ಅಶೋಕ್ ಬಿ. ನಾನು ಆಂಗ್ಲ ಭಾಷಾ ಶಿಕ್ಷಕನಾಗಿ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ BH ರಸ್ತೆ ಶಿವಮೊಗ್ಗ ಇಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಈ ದಿನ ನಾನು ನಮ್ಮ ಶಾಲೆಯಲ್ಲಿ ಇವತ್ತು ನಿವೃತ್ತಿ ಹೊಂದಿರುವಂಥ ಶ್ರೀ ಮಂಜುನಾಥ್ ಸರ್ ಅವರ ಬಗ್ಗೆ ನನ್ನ ಅನಿಸಿಕೆಗಳನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದೀನಿ. ಆತ್ಮೀಯರೇ, ಈ ದಿನ ನಮ್ಮ ಶಾಲೆಯಲ್ಲಿ ಒಂದು ಅಭೂತಪೂರ್ವ ಕಾರ್ಯಕ್ರಮವನ್ನು ನಾವು ನಡೆಸ್ಕೊಟ್ವಿ. ಅದೇನಂತಂದರೆ, ನಮ್ಮ ಶಾಲೆಯಲ್ಲಿ ಈ ದಿನ ವಯೋನಿವೃತ್ತಿಯಿಂದ ಸೇವೆಯಿಂದ ನಿವೃತ್ತಿ ಹೊಂದಿ ಹೋಗ್ತಾ ಇರುವಂಥ ನಮ್ಮ ಶಾಲೆಯ ಹೆಮ್ಮೆ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಮಂತ ಮಂಜುನಾಥ್ MR ಇವರ ಬಗ್ಗೆ ಮಾತನಾಡಲಿಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ. ಇವರು ಸುದೀರ್ಘವಾಗಿ 37 ವರ್ಷ 8 ತಿಂಗಳು 12 ದಿನಗಳ ಸೇವೆಯನ್ನು ಗೈದು ತನ್ನ ಶಿಷ್ಯರೊಂದಕ್ಕೆ ತಮ್ಮ ಅಪಾರವಾದ ಜ್ಞಾನವನ್ನು ಹಂಚಿ ಸಮಾಜದಲ್ಲಿ ಉತ್ತಮ ನಾಗರಿಕರನ್ನಾಗಿ ಮಾಡಿಸುವಂಥ ಅತ್ಯುತ್ತಮವಾದ ಶಿಕ್ಷಕರಾಗಿ ಹೊರಹೊಮ್ಮಿದ್ದಾರೆ. ಅವರ ಶಿಷ್ಯರೊಂದದ ಬಗ್ಗೆ ಹೇಳಬೇಕಂದ್ರೆ ತುಂಬ ಹೆಮ್ಮೆ ಆಗುತ್ತೆ. ಯಾಕೆಂದರೆ ಇಂಥ ಅಪರೂಪದ ಶಿಕ್ಷಕ, ನಿಸ್ವಾರ್ಥ ಸೇವೆ, ಪ್ರಾಮಾಣಿಕತೆ ಜೊತೆಗೆ ತುಂಬ ಸೌಮ್ಯ ಸ್ವಭಾವ, ಎಂದಿಗೂ ಮಕ್ಕಳನ್ನು ಬೈದಿರ್ತಕ್ಕಂಥದ್ದಾಗಲಿ, ಹೊಡೆದಿರ್ತಕ್ಕಂಥಾಗಲಿ, ಶಿಕ್ಷಿರ್ತಕ್ಕಂಥಾಗಲಿ ಸಾಧ್ಯವೇ ಇಲ್ಲ. ಅಂಥ ಒಬ್ಬ ಅದ್ಭುತವಾದ ಶಿಕ್ಷಕರನ್ನ ನಾವು ಹೊಂದಲಿಕ್ಕೆ ತುಂಬ ಸೌಭಾಗ್ಯವಂತರು. ಇಂಥ ಶಿಕ್ಷಕರನ್ನು ಇವತ್ತು ಸೇವೆಯಿಂದ ನಿವೃತ್ತಿ ಹೊಂದುವಂಥ ಸಂದರ್ಭದಲ್ಲಿ ಅವರನ್ನು ಸನ್ಮಾನಿಸುವುದೇ ನಮ್ಮಗಳ ಸೌಭಾಗ್ಯ. ಯಾಕೆಂದರೆ ಅಂಥ ಶಿಕ್ಷಕರ ಜೊತೆ ಕೆಲಸ ಮಾಡಿದ್ದೀವಿ ಅಂತಿದೆ ಹೇಳೋದೇ ಒಂದು ನಮಗೆ ಸುವರ್ಣಾವಕಾಶ. ಯಾಕೆ ಅಂತಂದರೆ, ಸಜ್ಜನರ ಸಹವಾಸ ಹೆಜ್ಜೆಯನ್ನು ಸವಿದಂತೆ ಅಂತ ಹೇಳ್ತೀವಿ. ಅವರು ಒಂಥರ ಶ್ರೀಗಂಧದ ಕೊರಡಿದ್ದಾಗೆ. ಹೇಗೆ ಶ್ರೀಗಂಧದ ಕೊರಡನ್ನು ಉಜ್ಜಿದಾಗೆ ಸುಗಂಧ ಜೊತೆಗೆ ಅದರಿಂದ ಬರ್ತಕ್ಕಂಥ ಪರಿಮಳ ಏನಿರುತ್ತಲ್ಲ, ಹಾಗೆ ನಮ್ಮ ಸುತ್ತಮುತ್ತ ಇರುವಂಥ ಎಲ್ಲ ಶಿಕ್ಷಕರಿಗೂ ಕೂಡ ಒಳ್ಳೆಯ ಮಾರ್ಗದರ್ಶನವನ್ನು ಮಾಡಿ, ಸೊ ನಮಗೂ ಕೂಡ ಒಂದು ಹಿರಿಯಣ್ಣನಂತೆ, ಒಬ್ಬ ಹಿರಿಯ ಶಿಕ್ಷಕರಂತ ನಮಗೂ ಕೂಡ ಮಾರ್ಗದರ್ಶನ ಮಾಡಿದ್ದಾರೆ ಅಂತ ಹೇಳಿ ಹೆಮ್ಮೆ ಆಗ್ತಾ ಇದೆ. ಆದರೆ ಇವತ್ತು ಅವರು ಸೇವೆಯಿಂದ ನಿವೃತ್ತಿ ಹೊಂದಿದ್ದಾರೆ. ಆದರೆ ಮುಂದೆ ಅವರು ಮತ್ತೊಂದು ಹಂತಕ್ಕೆ ಕಾಲಿಡ್ತಾ ಇದ್ದಾರೆ. ತಮ್ಮ ಕುಟುಂಬದೊಟ್ಟಿಗೆ ತಮ್ಮ ವಿಶ್ರಾಂತಿ ಜೀವನವನ್ನು ಆರೋಗ್ಯಕರವಾಗಿ ಕಳೀಲಿ, ಭಗವಂತ ಅವರಿಗೆ ಆಯುರಾರೋಗ್ಯ, ಐಶ್ವರ್ಯ, ಸೊ ಸಕಲ ಅಷ್ಟೈಶ್ವರ್ಯಗಳನ್ನು ಕರುಣಿಸ್ಲಿ ಅಂತ ಹೇಳಿ ಆ ಭಗವಂತನಲ್ಲಿ ನಮ್ಮೆಲ್ಲ ಸಂಸ್ಥೆಯ ಪರವಾಗಿ, ವಿದ್ಯಾರ್ಥಿನಿಯ ಪರವಾಗಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ. ಸೊ ಹೆಮ್ಮೆ ಅನ್ನಿಸ್ತಾ ಇದೆ. ಅಂಥ ಶಿಕ್ಷಕರನ್ನ ಪಡೆದಿದ್ದೆ ನಾವೇ ಧನ್ಯರು, ನಮ್ಮ ಮಕ್ಕಳೇ ಧನ್ಯರು ಅಂತ ಹೇಳಲಿಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ಜೈ ಹಿಂದ್. ನನ್ನ ಹೆಸರು ಐಷಾ ಸಿದ್ದಿಖಾ. ನಾನು ಬಾಲಕಿಯರ ಪದವಿ ಪೂರ್ವ ಕಾಲೇಜು BH ರಸ್ತೆ ಶಿವಮೊಗ್ಗದಲ್ಲಿ ಈ ಸ್ಕೂಲಲ್ಲಿ ಓದುತ್ತಿದ್ದೇನೆ. ಇವತ್ತು ನಮ್ಮ ಮಂಜುನಾಥ್ ಸರಿಂದು ಬೀಳ್ಕೊಡುಗೆ ಸಮಾರಂಭ ಇತ್ತು. ಆದರೆ ಅವ್ರು ನಮಗೆ ತುಂಬ ಸಪೋರ್ಟ್ ಮಾಡ್ತಿದ್ರು. ಏನಾದರೂ ಓದೋದಿದ್ರೆ, ಏನಾದರೂ ಟೆಸ್ಟು ಎಕ್ಸಾಮ್ ಇದ್ದರೆ ಅದಕ್ಕೆಲ್ಲ ತುಂಬ ಸಪೋರ್ಟ್ ಮಾಡ್ತಿದ್ರು. ಆದರೆ ಅವ್ರು ಪಾಠ ಮಾಡ್ತಿದ್ರಲ್ಲ, ನಾವು ಚೆನ್ನಾಗಿ ಕೇಳಿಸ್ಕೊತಿದ್ವಿ. FA1 ಟೆಸ್ಟು ಏನಾದರೂ ಇರುತ್ತಲ್ಲ, ಆ ಟೆಸ್ಟಲ್ಲಿ ಓದ್ಕೊಳಕ್ಕೆ ಏನೂ ಇಲ್ಲ. ಅವರು ಏನಾದರೂ ಹೇಳ್ಕೊಡ್ತಿದ್ರಲ್ಲ, ಅದೇ ಹೋಗಿ ಪಾಯಿಂಟ್ ವೈಸ್ ಮಾಡಿ ಬರೀಬೋದಿತ್ತು. ಆದರೆ ಅವ್ರು ಸೋಷಲ್ ಸೈನ್ಸ್ ತೊಗೊತಿದ್ರು. ಇವತ್ತು ಅವ್ರು ಬೀಳ್ಕೊಡುಗೆ ಸಮಾರಂಭ. ಆದರೆ ನಮಗೂ ತುಂಬ ದುಃಖ ಆಗಿದೆ. ಆದರೆ ಏನು ಮಾಡೋಕ್ಕಾಗಲ್ಲ, ಸರ್ಕಾರದಿಂದ ಅದು ಆರ್ಡ್ರೆ 60 ವರ್ಷ ಆದಮೇಲೆ ಹೋಗಬೇಕು ಅಂತ. ಆದರೆ ಏನು ಮಾಡೋಕ್ಕಾಗಲ್ಲ. ಅವ್ರ ಮನೆಯಲ್ಲೂ ಹೋಗಿ ಇದು ಮಾಡಿ ಅಂತ ಹೇಳ್ತೀನಿ ಅಷ್ಟೇ. ಸರ್ಕಾರಿ ಸ್ಕೂಲಿಗೆ ಸೇರಿ ಸರ್ಕಾರಿ ಸ್ಕೂಲ್ ಬೆಳೆಸಿ ಎಲ್ಲರಿಗೂ ಆಲ್ ದಿ ಬೆಸ್ಟ್. MR ಅವರಿಗೆ ಹೃದಯ ಸ್ಪರ್ಶಿ ಬೀಳ್ಕೊಡುಗೆ, ವಿದ್ಯಾರ್ಥಿಗಳು ಮತ್ತು
ಸಿಬ್ಬಂದಿ ಸಮಗ್ರ ಹೆಸರಿನಿಂದ ಅಯ್ಯೋ ರೋರಿಂಗ್ ಅನ್ನು गाना बोल जाते हैं मैं सही मारी मारी शादी